ಕೈಗೇನು ಕಾಪಿ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ IBS PO ಪ್ರಿಲಿಮ್ಸ್ ಏನು ರಿಸಲ್ಟ್ ಇತ್ತು ಅದು ಇವತ್ತು ಈವ್ನಿಂಗ್ ಔಟ್ ಆಗುತ್ತೆ. ಆ್ಯಂಡ್ ಯಾರ್ಯಾರ್ದು ರಿಸಲ್ಟ್ ಕ್ಲಿಯರ್ ಆಗಿದೆ ಅವರಿಗೆಲ್ಲ ಆಲ್ ದ ಬೆಸ್ಟ್. ಯಾರ್ಯಾರ್ದು ಕ್ಲಿಯರ್ ಆಗಿಲ್ಲ ಡೋಂಟ್ ಕ್ಲೋಸ್ ಯುವರ್ ಆಪ್ಸ್. ಇನ್ನು IPS ಕ್ಲರ್ಕ್ ಇದೆ, RRB PO ಇದೆ, RRB ಕ್ಲರ್ಕ್ ಇದೆ. ಆ್ಯಂಡ್ IBPS PO ಇಸ್ ಟಫರ್ ದ್ಯಾನ್ ಈಗ ಉಳಿದಿರೋ ಎಕ್ಸಾಮ್ಸ್ ಏನಿದೆ ಅದಕ್ಕೆಲ್ಲ ಟಫರು. ಸೊ ಇದು ಕ್ಲಿಯರ್ ಆಗಿಲ್ಲ ಅಂದರೆ ಅವಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಅಟ್ಲೀಸ್ಟ್ RRB PO RRB ಕ್ಲರ್ಕಿಗೆ ನೀವು ಎಫರ್ಟ್ ಹಾಕಲೇಬೇಕು. ಅದು ಇನ್ನೂ ಟೈಮ್ ಇರೋದ್ರಿಂದ ನೀವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸೊ ಯಾರ್ಯಾರು ಕ್ಲಿಯರ್ ಆಗಿದೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಿಮ್ಮ ಸ್ಕೋರ್ ಕಾರ್ಡ್ ಏನಿರುತ್ತೆ ಅದು 2 days ಬಿಟ್ಟು ರಿಲೀಸ್ ಮಾಡ್ತಾರೆ. ಇವಾಗ ಜಸ್ಟ್ ಕ್ಲಿಯರ್ಡ್ ಅಂತ ಬಂದಿರುತ್ತೆ, 2-3 days ಆಗುತ್ತೆ ಸ್ಕೋರ್ ಕಾರ್ಡ್ ಬರೋದು. ಸೊ ಕ್ಲಿಯರ್ ಆಗಿರೋರಿಗೆ ಮೇನ್ಸ್ ಎಕ್ಸಾಮಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ಸ್ವಲ್ಪ ಜನರಲ್ ಅವೇರ್ನೆಸ್ ತೀರಾ ನೆಗ್ಲೆಕ್ಟ್ ಮಾಡಬೇಡಿ. ಅಟ್ಲೀಸ್ಟ್ 1 month ಯಾರು ಅಂದರೆ ಸ್ವಲ್ಪನೂ ಓದೇ ಇಲ್ಲ ಅನ್ನೋರು ಅಟ್ಲೀಸ್ಟ್ 1 or 2 months ಆದರೂ ಓದ್ಕೊಂಡೋಗಿ ಒಂದು 3-4 ಕ್ವಶನ್ ಆದರೂ ಅಟೆಂಡ್ ಮಾಡೋ ಹಂಗೆ. ಯಾರು ಓದೇ ಇಲ್ಲ ಅವರು ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೆಂಗಿದ್ರು ನಾನು ಓದಿಲ್ಲ ಅಂತ ಎಲ್ಲನೂ ಅಟೆಂಡ್ ಮಾಡೋಕೆ ಹೋಗ್ಬೇಡಿ. ಅಕ್ಯುರೇಸಿ ಇರಬೇಕು ಜನರಲ್ ಅವೇರ್ನೆಸ್ಸಲ್ಲಿ. ಅಕಸ್ಮಾತ್ ಸೆಕ್ಷನಲ್ ಕಟ್ ಆಫೇ ಕ್ಲಿಯರ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ತುಂಬ ಜನ ನೋಡಿದ್ದೀನಿ ಎಲ್ಲ ಸಬ್ಜೆಕ್ಟಲ್ಲೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ ಜನರಲ್ ಅವೇರ್ ಅಂದರೆ ಕರೆಂಟ್ ಅಫೇರ್ಸ್ ಪೇಪರಲ್ಲಿ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಮಾಡ್ದಲೇ ಹೊರಗಡೆ ಹೋಗಿದ್ದಾರೆ ಲಾಸ್ಟ್ ಇಯರ್ ಕೂಡ. ಅಕ್ಯುರೇಸಿ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಂದು RRB POದಲ್ಲಿ ನಾನು ಜನರಲ್ ಅಂದರೆ ಸ್ಟಾರ್ಟಿಂಗ್ ನಾನು ಓದೇ ಇರಲಿಲ್ಲ ಕರೆಂಟ್ ಅಫೇರ್ಸ್. ನಾನು ಅಟೆಂಡ್ ಮಾಡಿದ್ದೆ 6, ಅದು 100% ಅಂತ ಅಟೆಂಡ್ ಮಾಡಿದ್ದು. ಬಟ್ ಅದರಲ್ಲೂ ಒಂದು ತಪ್ಪಾಗಿತ್ತು. ಸೊ 4.75 ಸಿಕ್ಕಿತ್ತು. ಆ್ಯಂಡ್ ಇದು ಕಟ್ ಆಫ್ಗಿಂತ 3 ಮಾರ್ಕ್ಸ್ ಜಾಸ್ತಿ. ಸೊ ಇದಕ್ಕೆ ಹೇಳ್ತಿರೋದು, ಮಾರ್ಕ್ಸ್ ನಿಮಗೆ ಓದೇ ಇಲ್ಲ ನೀವು ಅಂತಂದರೆ ಅಟ್ಲೀಸ್ಟ್ ಕಟ್ ಆಫ್ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರ ರ್ಯಾಂಡಮ್ ಆಗಿ ಎಲ್ಲನೂ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ. ಗೊತ್ತಿರೋದು ಮಾತ್ರ ಅಟೆಂಡ್ ಮಾಡಿ ಕರೆಂಟ್ ಅಫೇರ್ಸಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.